ನನ್ನ ತಮ್ಮನ ಸ್ಕೂಲ್ ಯೂನಿಫಾರ್ಮ್ ಎಕ್ಸೈಟ್ಮೆಂಟ್ ನೋಡಿ ಗೈಸ್, ಫುಲ್ ಎಕ್ಸೈಟ್ಮೆಂಟ್ ತೋರಿಸ್ತೀನಿ ರೀ. ಫುಲ್ ಎಕ್ಸೈಟ್ಮೆಂಟಲ್ಲಿ ಸೊ ರೆಡಿ ಆಗ್ತಾವನೆ. ಅದ್ರ ಮೇಲೆ ಇಡು, ಯೂನಿಫಾರ್ಮ್ ಗಲೀಜಾಗುತ್ತೆ, ಈ ಕವರ್ ಮೇಲೆ ಇಡು. ಅವನಿಗೆ ಜೀನ್ಸ್ ಪ್ಯಾಂಟ್ ಬಿಟ್ಟರೆ ಬೇರೆ ಏನೂ ಇಷ್ಟ ಆಗಲ್ಲ. ಸೊ ಯಾಕೋ ಇವನಿಗೆ ಯೂನಿಫಾರ್ಮ್ ಇಷ್ಟ ಆಗ್ಬಿಟ್ಟಿದೆ. ಸೊ ಇದಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಬೇಗನೆ ಟೈಮ್ ಬಂತು ಅವನಿಗೆ ಹಾಕೊಳ್ಳೋಕ್ಕೆ. ನೆನ್ನೆಯಿಂದ ಫುಲ್ ಕಾಯ್ತಾ ಇದ್ದ. ಬಂದ ನೋಡಿ ಇಲ್ಲಿ ಅನ್ನ. ಈಗ ಸ್ನಾನ ಮಾಡಿಕೊಂಡ. ಸೊ ನೆನ್ನೆ ಎಲ್ಲ ಹೇರ್ ಕಟ್ ಮಾಡಿಸಿದ್ವಿ. ಹೇರ್ ಕಟ್ ಮಾಡಿಸಿ ತಲೆ ಸ್ನಾನ ಮಾಡಿಕೊಂಡ. ಇವತ್ತು ಶುಕ್ರವಾರ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾವನೆ ಇವಾಗ. ಅದಕ್ಕೆ ಹೆಂಗೆಂಗೋ ಆಡಬೇಡ ನೋಡಿ ಗೈಸ್. ನನಗೆ ಟೈ ಹಾಕೋದೇ ಮರ್ತೋಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ಟೈ ಹಾಕಿದ್ದು ತುಂಬ ವರ್ಷನೇ ಆಗೋಯ್ತಲ್ವ. ಟೈ ಯೂಸು ಮಾಡಿಲ್ಲ. ಯೂಸ್ ಅವಾಗ ಮಾಡ್ತಾಯಿದ್ದಿದ್ದು, ಇವಾಗೆಲ್ಲ ಇಲ್ಲವೇ ಇಲ್ಲ. ಅದೇ 2 ಸೆತ್ತೆ ಕೊಟ್ಟಿರೋದದು. ಯೂನಿಫಾರ್ಮ್ ತೋರಿಸು ಹೆಂಗೈತೆ ನೋಡೋಣ. ಯೂನಿಫಾರ್ಮ್ ತೋರಿಸು, ಓಪನ್ ಮಾಡು. ಸೊ ಏನಂದರೆ ಯೂನಿಫಾರ್ಮ್ ಮೊದಲು ಇದ್ದಿದ್ದು ಬೇರೆ. ಈ ಕಡೆ ಬಾ. ಹಾಂ, ಮೊದಲಿದ್ದಿದ್ದೇ ಬೇರೆ. ಇವಾಗ ಯೂನಿಫಾರ್ಮ್ ಚೇಂಜ್ ಮಾಡಿದ್ದಾರೆ ಈ ವರ್ಷದಿಂದ. ಸೊ ಅದಕ್ಕೆ ಲೇಟ್ ಆಯಿತು ಅವನು ಯೂನಿಫಾರ್ಮ್ಸ್ ಎಲ್ಲ ಕೊಡೋದು. ಸೊ ಇವತ್ತು ಎಲ್ಲರಿಗೂ ಕೊಟ್ಟಿದ್ದಾರೆ ಅನಿಸುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾನೆ ಹಾಕೊಂಡು ಹೋಗೋಕ್ಕೆ. ಪ್ಯಾಂಟು ಮಡ್ಸ್ತೀನಿ ಬಿಡು. ಸೊ ಇದೇ ಗೈಸ್ ಅಜಯ್ ಸ್ಕೂಲು. ತೋರ್ಸು, ಆಯಿತು. ತಿರ್ಗಿಸು, ಹಿಂಗೆ ತಿರ್ಗಿಸ್ಬೇಕು. ಅದು ಫ್ರಂಟು, ಅದು ಆಮೇಲೆ ಹಾಕುವಂತೆ. ನಾನು ಹಾಕಿದ್ಮೇಲೆ ತೋರಿಸ್ತೀನಿ. ಸರಿ ಹೋಗುತ್ತಾ? ಬೆಲ್ಟ್ ಹಾಕ್ಬೇಕಷ್ಟೇ. ಹಿಂಗೈತೆ. ಅದು ಚೆನ್ನಾಗಿತ್ತು ಮೊದಲಿದ್ದಿದ್ದೆ. ಯಾಕಂದರೆ ನಾವೇ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು. ಅವ್ರ ಸ್ಕೂಲ್ ಒಬ್ಬರು ಹೇಳೋಕ್ಕಾಗಲ್ಲ, ಎಲ್ಲರೂ ಹೇಳಬೇಕು. ಅದು ಚೆನ್ನಾಗಿತ್ತು ಗೈಸ್. ಅಂದರೆ ಚೆನ್ನಾಗಿತ್ತು ಅಂದರೆ ಅದು ಗಲೀಜಾಗ್ತಾ ಇರಲಿಲ್ಲ. ಸೊ ಆ ಯೂನಿಫಾರ್ಮು. ಸೊ ಇದು ಗಲೀಜಾಗ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸ್ಕೂಲಿಂದ ಏನು ಯೂನಿಫಾರ್ಮ್ ಕೊಡ್ತಾರೆ ಅದೇ ತಾನೇ ನಾವು ಇದು ಮಾಡೋಕ್ಕಾಗತ್ತೆ. ಸೊ ಈ ಥರ ಇದೆ ಗೈಸ್. ನೀನು ತೋರಿಸಲ್ಲ ಈ ವರ್ಷ ಪ್ಯಾಂಟ್ನ. ತಿರ್ಸು ಆಯಿತು. ಅದೇ ಸೈಜ್ ಇಟ್ಕೊ ನಿಂದು ನೋಡೋಣ. ಹಾಕೊಂಬೇಡ, ಸೈಜ್ ಇಟ್ಕೊ. ಹಿಂಗೆ ಇಟ್ಕೊ ಸುಮ್ಮನೆ. ಸೊಂಟ ಎತ್ತರ ಆಗುತ್ತೆ ಅನಿಸುತ್ತೆ. ಸೊ ನನ್ನ ಬಟ್ಟೆನೂ ಐರನ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಐರನ್ ಮಾಡ್ತಾ ಇದ್ದೀನಿ. ಟಾರ್ಚ್ ಆನ್ ಮಾಡೋ ಜೈ. ಟಾರ್ಚ್ ಲೈಟ್ ಇರುತ್ತಲ್ಲ. ಸೊ ಇವಾಗ ನನ್ನ ಬಟ್ಟೆನೂ ಐರನ್ ಮಾಡಿಕೊಂಡು ಅವನು ರೆಡಿ ಮಾಡಿ ನಾನು ರೆಡಿಯಾಗಿ ಎಲ್ಲನೂ ಮಾಡ್ತಿದ್ಯೋ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಲೇಜು ಅವ್ನ ಸ್ಕೂಲು ಹೊರಬೇಕಿಲ್ಲ. ನೀನು ಮುಖ ತೋರಿಸ್ಲಾ? ನೋಡಿ ಗೈಸ್ ಕೂತವನೆ. ಏನು ನಾಟಕ ಆಡ್ತಿದ್ಯಾ? ಯೂನಿಫಾರ್ಮ್ ಹಾಕೋಣಕ್ಕೆ ಮುಂಚೆನೆ ಟಿಫನ್ ಮಾಡಲಿ ಅಂತ ಹೇಳ್ಬಿಟ್ಟು ಟಿಫನ್ ಹಾಕ್ಕೊಡ್ತಾಯಿದ್ದೀನಿ. ಗಲೀಜು ಮಾಡಿಬಿಡ್ತಾನೆ ಅಂತ. ಏನೋ ಸುಮ್ಮನೆ ಇರೋಲ್ಲ ನಿನ್ನ ತಲೆ. ಏನು ತಿಂತಾಯಿದ್ಯಾ? ಅದನ್ನು ಹೇಳು. ಮ್ಯಾಗಿನ ಅದು? ಅವಲಕ್ಕಿ ಅದು. ಮೊಸರು ಬೇಕಾ? ಕೊಡ್ತೀನಿ ಇರು. ಕಿತ್ಬಿಡು. ಅದು ನಿನ್ನ ಹೆಸರುದು. ಅದು ನಿನ್ನ ಹೆಸರುದು ಹಂಗೆ ಇರಬೇಕು. ಸೊ ಎಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಯಿತು. ಸೊ ಸ್ಟಡಿನ ರೆಡಿ ಮಾಡಿ
ಸ್ಕೂಲ್ ಕೊಡೋದೆ. ನಾನು ರೆಡಿ ಆದರೆ ರೆಡಿ ಮಾಡಿದ್ರೆ ನೋಡೋದಷ್ಟೇ. ಅವನು ಎಲ್ಲ ನಾಷ್ಟ ಎಲ್ಲ ಆಯಿತು ನೋಡಿ. ಸೇಮ್ ನಂತರನೇ ನಾನು ಫುಲ್ ಔಟ್ ಆಫ್ ಫುಲ್ ಮಾಡಿಟ್ಬಿಟ್ಟಿರ್ತಿದ್ದೆ. ಬೆಲ್ಟು ಫುಲ್ ಲಾಸ್ಟ್ವರೆಗೂ ಮಾಡಿದ್ದೀನಿ ನೋಡಿ. ಈ ಎಡ್ಜಿಂದ ಈ ಎಡ್ಜ್ ಆಗೋ ಟೈಮಾಗಿ ಚೆಕ್ ಮಾಡಬೇಕು, ಯಾಕಂದರೆ ಇನ್ನೊಂದು ಚೂರು ಐತೆ, ಇನ್ನು ಸ್ವಲ್ಪ ಲೂಸ್ ಮಾಡಬೇಕು. ಅದು ಜಾಸ್ತಿ ಟೈಟ್ ಆದರೆ ಸೊ ಇದೆಲ್ಲ ಹಾಕ್ಕೊಂಡು ಸ್ಕೂಲ್ ಟೈಮ್ ಅಷ್ಟೇ. ಹೈಸ್ಕೂಲಲ್ಲೂ ಹಾಕಿಲ್ಲ, ಪ್ರೈಮರಿ ಲಾಸ್ಟು. ಹೈಸ್ಕೂಲಲ್ಲಿ ಚೂಡಿದಾರ್ ಕೊಟ್ಬಿಡ್ತಾರೆ. ಸೊ ಆವಾಗ ಹೈಸ್ಕೂಲೇ ಲಾಸ್ಟ್ ಹಾಕಿದ್ದು. ಸೊ ಇವನು ಫಸ್ಟ್ ಮೆಮೊರೀಸ್. ನಾಳೆ ಇವನು ದೊಡ್ಡವನಾದ್ಮೇಲೆ ನೋಡ್ತಾನೆ ವೀಡಿಯೋಸ್ನೆಲ್ಲ. ಸೊ ಆವಾಗ ಹಿಂಗಿರುತ್ತೆ, ಅವ್ರ ಫೀಲೇ ಬೇರೆ. ಇರೋ ಅದನ್ನು ಫಿಕ್ಸ್ಬಾರ್ದು, ಇರೋ ನಾನು ಹಾಕೋದಂಗ ಇರಬೇಕು. ಕರೆಕ್ಟಾಗಿರೋ ತಲೆ ಆಯ್ತು. ಮೇಲ್ ಮಾಡಿ, ತಲೆ ಮೇಲ್ ಮಾಡಿ. ಸೊ ನನ್ನ ಕೈ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ. ಹಿಂಗೆ ಹಾಕೋದು ಅಂತಲೇ ಗೊತ್ತಿರಲಿಲ್ಲ. ಆವಾಗಲೇ ಚೆಕ್ ಮಾಡಿದೆ ಹೀಗೆ ಕೈ ಹಾಕೋದು. ಈಗ ಅದು ಹಂಗೆ ಹಾಕೊಬೇಕು, ಅಲ್ಲಿವರೆಗೂ ಇಲ್ಲ. ಇನ್ನೂ ಲೂಸ್ ಐತೆ ನೋಡಿ, ಇನ್ನೂ ಟೈಟ್ ಮಾಡಬೇಕು ಕೈನ. ಕೈ ಬರೋದೇ ಹಂಗೆ, ನೀವು ಓಪನ್ ಮಾಡಿದ ತಕ್ಷಣ ಬಿಚ್ಚೋದಲ್ಲ, ಡಿಸೆಂಟಾಗಿ ರೆಡಿ ಆಗಬೇಕಲ್ವಾ, ಅದು ಹಂಗೇನೆ ಬರೋದು. ಹಾಕ್ತೀನಿ, ಇದು ಸಾಕ್ಸ್ ಹಾಕ್ತೀನಿ, ಎಲ್ಲ ಹಾಕ್ತೀನಿ ನೋಡಿ. ರೆಡಿ ಆಗೋಣೆ ಅಜಯ್. ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಡೀಸೆಂಟಾಗಿದೆ ಸ್ವಲ್ಪ. ಗ್ಲೋಬಲ್ಲ ಐತೆ. ಬಾಯ್ ಬಟ್ಟೆ ಗಲೀಜಾಗುತ್ತೆ. ಶೂ ತಗೋ, ಹೊರಗಡೆ ಐತೆ ನೋಡಿ. ಅದೇ ದಾರನ ನೀವು ಶೂ ತಗೊಂಡು ಬಿಡುವ ಚಾಕು. ಎದ್ದು ನಿಂತ್ಕೊಬೇಕು. ಲೆಫ್ಟ್ ಹ್ಯಾಂಡ್ ಅಪ್, ಲೆಫ್ಟ್ ಲೆಗ್. ಇರು ಹಾಕು. ನೀನು ಇಟ್ಕೊಬೇಕು. ಇನ್ಮೇಲೆ ನೀನೇ ಹಾಕೊಂಡು ಹೋಗ್ಬೇಕು. ಇನ್ನೊಂದು ಸ್ವಲ್ಪ ದಿನ ನಾವು ಹಾಕ್ತೀವಿ, ಆಮೇಲೆ ನೀನೇ ಹಾಕೊಂಡು ನಿನ್ನ ಸ್ಕೂಲ್ ರೆಡಿಯಾಗಿ ಹೋಗ್ಬೇಕು. ಎಲ್ಲನೂ ನಾವೇ ಹಾಕೋಕ್ಕಾಗಲ್ಲ. ಇನ್ನೊಂದು 2 ವರ್ಷ ಅಷ್ಟೇ. ಆಮೇಲೆ ನೀನೇ ಹಾಕೊಬೇಕು. ನಮ್ಮ ಕೆಲಸ ನಾವೇ ಮಾಡಬೇಕು. ಅನಿಸುತ್ತೆ. ಸೊ ಇವಾಗ ಹೇರ್ ಸ್ಟೈಲ್ ಮಾಡಿ ಕುಂಕುಮ ಹಚ್ಬಿಟ್ಟು ಕಳಿಸೋದಷ್ಟೆ. ಸ್ವಲ್ಪ ಟೈಮ್ ಅವನಿಗೆ ಶೂ ಹಾಕ್ಕೊಂಡು ಅಭ್ಯಾಸ ಇಲ್ವಲ್ಲ, ಸ್ಕೂಲ್ ಶೂ ನಡಿಯೋಕ್ಕೆ ಬರ್ತಾ ಇಲ್ಲ ಅಷ್ಟು. ಅವನಿಗೆ ಫುಲ್ ದೊಡ್ಡ ಕಾಣಿಸ್ತಾ ಇದೆ. ಸೊ ನೋಡಿ ಹೆಂಗೆ ನಡೀತಾ ಅವನು.
ಗೈಸ್ ಅಜಯ್ ಸ್ಕೂಲು ಫುಲ್ಲೆಲ್ಲ ಆಟ ಆಡ್ತಾವ್ರೆ. ಇವಾಗ ಬಂದೆ ಕಾಲೇಜ್ಗೆ. ಸೊ ಕಾಲೇಜಿಗೆ ಬಂದು ಕುತ್ಕೊಂಡಿದ್ದೀನಿ, ಹೋಗಬೇಕು. ಸೊ ಅವನ್ನ ಬಿಟ್ಬಿಟ್ಟು ಬಂದೆ. ಸೊ ಇವಾಗ ನಾನು ಕಾಲೇಜಿಗೆ ಬಂದು ಕೂತ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಕಾಲೇಜ್ ಟೂರ್ ಮಾಡಬೇಕು ಅಂತ ಇದೆ ಕಮೆಂಟ್ ಮಾಡಿ ಗೈಸ್. ಕಾಲೇಜ್ ಟೂರ್ ಅಂದರೆ ಫುಲ್ ಮಾಡಲ್ಲ, ಬಟ್ ಅಂದರೆ ನಾವು ಫ್ರೆಂಡ್ಸು ಎಲ್ಲ ಎಲ್ಲಿ ಇರ್ತಿದ್ವಿ ನಮ್ಮ ಕ್ಲಾಸ್ ರೂಮು, ಸೊ ಅದೆಲ್ಲ ಮಾಡ್ತೀನಿ. BA ಕ್ಲಾಸ್ ರೂಮ್, ಮಾಸ್ಟರ್ಸ್ದು ಮಾಡಲ್ಲ, BA ಮಾತ್ರ ಮಾಡ್ತೀನಿ. ಮಾಸ್ಟರ್ಸ್ ಏನಿಲ್ಲ, ಜಸ್ಟ್ ಒಂದು ರೂಮ್ ಅಷ್ಟೇ ಇರೋದು. ಬಿಟ್ಟು BAದಲ್ಲಿ ಸೊ ಕ್ಲಾಸ್ ರೂಮ್ಸ್ ಎಲ್ಲ ಚೇಂಜ್ ಆಗೋದು, ಸಬ್ಜೆಕ್ಟ್ಗೆಲ್ಲ, ಲ್ಯಾಂಗ್ವೇಜ್ಗೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗೋದು, ಹಿಸ್ಟ್ರಿಗೆಲ್ಲ ಚೇಂಜ್ ಆಗೋದು, ಕನ್ನಡಕ್ಕೆ ಬೇರೆ ರೂಮು, ಸೊ ಈ ಥರ. ಸೊ ನಾವು ಅದ್ರ ಜೊತೆಗೆ ಜಿಯೋಗ್ರಫಿ ಸ್ವಲ್ಪ ಅಲ್ಲೂ ಓಡಾಡ್ತಿರ್ತಿದ್ವಿ, ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಜಿಯೋಗ್ರಫಿ ಇದ್ದರು. ಸೊ ಹಾಗಾಗಿ ಜಿಯೋಗ್ರಫಿಗೆಲ್ಲ ಓಡಾಡ್ತಿದ್ವಿ. ಸೊ ಇದಿಷ್ಟು ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್, ಬಾಯ್. ಸೊ ಇವಾಗ ಮನೆಗೆ ಬಂದು ಸೊ ಅವ್ನು ಶೂ ಎಲ್ಲ ಬಿಚ್ಚಿ ಇಡ್ತಾ ಇದ್ದಾನೆ. ಸಾಕ್ಸ್ ಬಿಚ್ಚು, ಸಾಕ್ಸ್ ಬಿಚ್ಚಿ ಅದರಲ್ಲೇ ಇಡಬೇಕು. ಸಾಕ್ಸ್ ಬಿಚ್ಚಬೇಕು. ಇಲ್ಲ ಸೊ ಅಲ್ಲೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಾಲೇಜಲ್ಲಿ. ಸೊ ಅದೇ ಆ್ಯಸ್ ಯೂಶುವಲ್ ಅಂತ ಹೇಳ್ಬಿಟ್ಟು ಇವಾಗ ಅದು ಹಂಗೆ ಶೂ ಸಾಕ್ಸ್ ಹಾಕ್ಕೊಂಡ್ರೆ ನೋಡಿ. ಇವಾಗ ಮನೆಗೆ ಬಂದು ಕೂತಿದ್ವಿ, ಫ್ಯಾನ್ ಹಾಕ್ಬಿಟ್ಟು. ಅಜಯ್ ಬಾ. ಸೊ ಅವ್ರಿಗೂ ಓರಲ್ ಟೆಸ್ಟ್ ಎಲ್ಲ ಇದೆ. ಓಪನ್ ಮಾಡಿ, ಬಟ್ಟೆ ಬಿಚ್ಚಿಬಿಡು. ಬಟ್ಟೆ ಕೊಡ್ತೀನಿ, ಬೇರೆ ಬಟ್ಟೆ. ಸೊ ಹಂಗೂ ಮಂಡೆಯಿಂದ ಓರಲ್ ಟೆಸ್ಟು, ಓರಲ್ಲು ಮತ್ತು ರೈಟಿಂಗ್ ಟೆಸ್ಟ್ ಇದೆ. ಸೊ ಫಸ್ಟ್ ಬಂದಿದ್ದ ತಕ್ಷಣ ಏನು ವರ್ಕ್ ಕೊಟ್ಟಿದ್ದಾರೆ ಅಂತಾರೆ ಇವತ್ತು. ಸೊ ಇವತ್ತು ಇದು ಮಾಡಿಸಿದ್ದಲ್ಲ, ಇದು ರಿವಿಷನ್ ಕೊಟ್ಟು. ಓಕೆ ಓಕೆ. ಸೊ ಇದನ್ನ ಡ್ರಾಯಿಂಗ್ ಮಾಡಿ ಕಲರಿಂಗ್ ಮಾಡಬೇಕಷ್ಟೆ. ಇಷ್ಟು ಮುಗಿಸಿದ್ದಾರೆ ಅಷ್ಟೇ ಕ್ಲಾಸಸ್. ಇನ್ನು ಇದಿಷ್ಟು ಎಗ್ಗು ಅಷ್ಟು ಬಿಟ್ಟರೆ ಹಾಂ. ಸೊ ಇದು ಇಷ್ಟು ಬಿಡ್ಸವ್ರೆ, ಎಲ್ಲ ರಿವಿಷನ್ ಸ್ಟಾರ್ಟ್ ಮಾಡಿದ್ದಾರೆ. ಬೇರೆ ಬುಕ್ಕಲ್ಲಿ ಏನು ಕೊಟ್ಟಿಲ್ವಾ? ಕೊಟ್ಟಿಲ್ವಾ? ಹಾಂ, ಬಿಚ್ಚು, ನಿಧಾನಕ್ಕೆ ಬಿಚ್ಚು. ಹಂಗೆ ಬಿಚ್ಚು, ಹಂಗೆ ಬಿಚ್ಚು. ಹಿಂಗೆ ಎಳಿಬೇಕು ಬಾಯಲ್ಲಿ, ಹಂಗೆ ಎಳಿಬಾರ್ದು. ರಿವರ್ಸ್ ಎಳಿಬೇಡ ಕಣೋ, ಅದೇ ಹಿಂಗೆ ಎಳಿಯೋ. ನೋಡಿ ಗೈಸ್, ಇಷ್ಟು ನಂಗೆ ತೀಟೆ ಹಿಂಸೆ ಕೊಡ್ತಾನೆ, ಹೇಳಿದ ಮಾತು ಕೇಳಲ್ಲ. ತೆಗಿತೀನಿ ಬಾ, ನಾನು ಮೇಲೆ ಕೊಟ್ಟೋಗ್ಬಿಡ್ತೀಯ, ಎಳ್ಕೊಂಬಿಟ್ರೆ ಅದನ್ನ. ತಗೋಬಾ ಇಲ್ಲಿ, ನಾನು ಬಿಸ್ತೀನಿ, ತಗೋಬ, ಕೂತ್ಕೋ. ನೋಡಿ ಫಸ್ಟ್ ಡೇನೇ ಯೂನಿಫಾರ್ಮ್ ಇಷ್ಟು ಚೆನ್ನಾಗಿ ಗಲೀಜು ಮಾಡ್ಕೊ. ಎಲ್ಲಿ ಇದ್ರದ್ದು? ಅದೆಲ್ಲಿ ಕಟ್ಟಾಕಿದ್ದು ಇಲ್ವಾ? ಇದ್ರದ್ದು ಇನ್ನೊಂದು ಪಿನ್ ಇರಬೇಕಲ್ವೋ? ನೋಡಿ ಗೈಸ್, ಫಸ್ಟ್ ಡೇನೇ ಎಲ್ಲ ಯೂನಿಫಾರ್ಮ್ದು ಏನೋ ಕಳ್ಕೊಬಂದವನೆ ಟೈದು. ಇದ್ರದ್ದು ಇದಿತ್ತಲ್ಲ, ಈ ಕಡೆ ಸೈಡ್ದು ಇರ್ಬೇಕು ತಾನೆ. ಎಲ್ಲಿ ಈ ಸೈಡ್ದು ಇಲ್ವೇ ಇಲ್ಲ. ಇದು ಒಂದೇ ಐತೆ, ಇದು ಒಂದೇ ಐತಲ್ಲ. ಹಾಂ ನೋಡಿ ಗೈಸ್, ಫಸ್ಟ್ ಡೇನೇ ಹಿಂಗೆ ಮಾಡ್ಕೊಬಂದವನೆ ಇವನು. ಎಲ್ಲಿತ್ತು? ತಿಂದ? ಪೌಡ್ರ್ ಆಗಿತ್ತಾ? ಯಾರು ಕೊಟ್ಟರು? ಓ, ನೆನ್ನೆ ಇಕ್ಕಿರೋ ಬಿಸ್ಕೆಟಾ? ಏನಕ್ಕೆ? ಸಾಕು ಬಿಡು, ಸಾಕು. ಸೊ ಎಲ್ಲ ಹೂವು ಎಲ್ಲ ಹಂಗೆ ಇಟ್ಟೋಗ್ಬಿಟ್ಟಿದ್ದೀನಿ ನೋಡಿ, ಅರ್ಜೆಂಟಿಗೆ. ಯಾಕಂದರೆ ಬೇಗ ಕಳಿಸ್ಬೇಕಿತ್ತು. ಅದೆಲ್ಲ ಯಾಕೆ ತಿಕ್ತೀಯ? ಬೇಡ, ಅದರಲ್ಲಿ ಗಲೀಜಾಗತ್ತಾ? ಆ ಪೇಪರೆಲ್ಲ ಬಿಸಾಕೋದು. ಅದರಲ್ಲಿ ಶೂ ಇಡಬೇಕು. ಶೂ ತಗೊಂಡು ಬಾ. ಶೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಡಬೇಕು. ಶೂ ಬಾಕ್ಸ್ನ ಶೂ ಅಲ್ಲಿಡು, ಆಚೆ ಇಟ್ಬಿಡು ಶೂ ಬಾಕ್ಸ್ನ.
ನೋಡಿ ಗೈಸ್ ಇಷ್ಟು ತಲೆ ತಿಂತಾನೆ ಅವನು. ಫಸ್ಟ್ ಡೇನೇ ಎಲ್ಲ ಯೂನಿಫಾರ್ಮ್ ಗಲೀಜು, ಟೈದು ಕಳ್ಕೊಂಡು ಬಂದಿದ್ದಾನೆ. ಇವನು ಏನು ಡಿಸಿಪ್ಲಿನು ಅವನು. ಎಲ್ಲ ನೀನೇ ನಂಗೆ ಹೇಳ್ಬಿಡು. ನೀನು ಓದಿರೋದನ್ನ ನಾನು ಓದ್ಕೊಂಡೇ ಬಂದಿದ್ದೀನಿ. ಓದ್ಕೊಂಡೇ ಬಂದಿರೋದು. ನಾನು ಓದಿದ್ಮೇಲೆ ನೀನು ಓದ್ತಾ ಇರೋದು, ನೆನಪಿರಲಿ. ಎಲ್ಲ ನಿಂದೆ ಹೊಸ್ದಾಗಿ ಏನಿಲ್ಲ, ನಾನು ಮಾಡಿದೇ ಇರೋದು ಏನು ಮಾಡಿಲ್ಲ ನೀನು. ಬಿಚ್ಚು ನೀಟಾಗಿ. ಕೊಡು. ಏನು ದಿನ ದಿನ ಬಟ್ಟೆ ಹಾಕ್ಕೊಳ್ಳೋದಿಲ್ವ ದಿನ ದಿನ? ಮತ್ತು ಹಂಗೆ ಇರ್ತೀಯಾ? ಅಷ್ಟು ಇದು ನೀನು. ಸರಿಯಾ ಹೋಗ. ನನ್ನ ತಲೆ ತಿನ್ನಕ್ಕೆ ಇವನೊಬ್ಬ ಬಾಕಿ ಇದ್ದ ಗೈಸ್. ನೋಡಿ ಬಾಕ್ಸ್ ಊಟ ಎಲ್ಲ ಮುಗಿಸಿದ್ದಾನೆ, ಖಾಲಿ ಮಾಡಿದ್ದಾನೆ, ಏನಿಲ್ಲ. ಸೊ ಇವತ್ತು ಅವಲಕ್ಕಿ ಮಾಡಿದ್ದು. ಸೊ ಇವಾಗ ಯಾಕೋ 2 ದಿನದಿಂದ ಅವನೇ ಹೋಮ್ವರ್ಕ್ ಎಲ್ಲ ಬಂದಿದ ತಕ್ಷಣ ಮಾಡ್ತಾವನೆ. ಸೊ ಇವಾಗೆ ಮುಗಿಸ್ಬಿಡೋಣ ಅಂತ ಹೋಮ್ವರ್ಕ್ಸು. ಕಲರ್ಸ್ ತಗೋ. ಕಲರ್ಸ್ ಬ್ಯಾಗಲ್ಲಿದೆಯಾ? ತಗೋ. ಎಲ್ಲ ಎತ್ತಿಗೆ ಕೊಡು, ಆಮೇಲೆ ಹೋಮ್ವರ್ಕ್ ಮಾಡುವಂತೆ. ಬ್ಯಾಗು, ಲಂಚ್ ಬ್ಯಾಗು ಎಲ್ಲ ಎತ್ತಿಗೆ ಕೊಡು, ಆಮೇಲೆ ಹೋಮ್ವರ್ಕ್ ಮಾಡ್ಸೋಣ. ಬಾ ಇಲ್ಲಿ. ಕಲರ್ ಮಾಡೋಕ್ಕೆ ನೀನು ಡ್ರಾಯಿಂಗೇ ಮಾಡಿಲ್ವಲ್ಲ? ಯಾರು ಡ್ರಾಯಿಂಗ್ ಮಾಡಿಕೊಡ್ತಾರೆ? ನಾನು ಮಾಡಿಕೊಡಲ್ಲ, ನೀನೇ ಕಲಿಬೇಕು. ಆ್ಯಪಲ್ ನೀನೇ ಡ್ರಾಯಿಂಗ್ ಮಾಡ್ಬೇಕು. ನಾನು ಹೇಳ್ಕೊಟ್ಟಿದ್ದೀನಿ ತಾನೆ ಆ್ಯಪಲ್ ಡ್ರಾಯಿಂಗು. ತಗೋ ಬಾ ಇಲ್ಲಿ ಪೆನ್ಸಿಲ್ ತಗೋ. ಬಾ ಇಲ್ಲಿ ನಿನ್ನ ಬ್ಯಾಗಲ್ಲಿ ಐತೆ. ಬ್ಯಾಗಲ್ಲಿ ಪೆನ್ಸಿಲ್ ಇತ್ತಲ್ಲ? ಐತೆ ತಗೋ. ಡ್ರಾಯಿಂಗ್ ಮಾಡು ಫಸ್ಟು. ದೊಡ್ಡದಾಗಿ ಮಾಡಬೇಕು ಆ್ಯಪಲ್ ಡ್ರಾಯಿಂಗು. ಅಷ್ಟು ಚಿಕ್ಕದಾ? ನೋಡಿ ಗೈಸ್, ನೀನಿದು ಎಕ್ಸಾಮಲ್ಲಿ ಮಾಡು, ದೊಡ್ಡದಾಗಿ ಮಾಡಬೇಕು. ಎರೇಸರಲ್ಲಿ ಇಲ್ಲಿ ಇಷ್ಟು ಚಿಕ್ಕದೆಲ್ಲ ಮಾಡೋದಲ್ಲ, ದೊಡ್ಡದಾಗಿ ಇಷ್ಟು ಫುಲ್ ದೊಡ್ಡದಾಗಿ ಮಾಡಬೇಕು. ಕಲರ್ ಮಾಡೋದು ಹೆಂಗೆ ನೀನು? ಶಾರ್ಪ್ನರ್ ಬೇಡ, ಕರೆಕ್ಟಾಗೈತೆ ಪೆನ್ಸಿಲ್. ದೊಡ್ಡದಾಗಿ ಮಾಡು, ಫುಲ್ ದೊಡ್ಡದು ಮಾಡು. ಅಯ್ಯೋ ದೇವ್ರೆ, ಕೊಡು ನಾನೇ ಮಾಡ್ತೀನಿ. ಕಲರ್ ಮಾತ್ರ ನೀನು ಮಾಡು. ಅದು ಹೆಂಗೋ ಕ್ಯಾಟ್ ಮಾಡ್ತಿದ್ರಲ್ಲ, ನಂಗೆ ಗೊತ್ತೇ ಇಲ್ಲ. ಕ್ಯಾಟ್ ನಿನ್ನ ಬುಕ್ಕಲ್ಲಿ ಮಾಡಿಸಿಲ್ವಲ್ಲ? ಇರಿ ಹೆಂಗೋ ಮಾಡಿದ್ದೀನಿ ನೋಡು ಕ್ಯಾಟ್. ಅಷ್ಟು ಕಲರ್ ಮಾಡು. ಇಲ್ಲ ಕ್ಯಾಟ್ ಇಲ್ಲ ಬಿಡು. ಕ್ಯಾಟ್ ಎಲ್ಲೈತೆ ಅಷ್ಟೇ. ಓ ಇಲ್ಲೈತಲ್ವಾ, ಮರ್ತೋಗ್ಬಿಟ್ಟಿದ್ದೆ ನನಗೆ. ಇಲ್ಲಿದೆ ಕ್ಯಾಟ್. ಆಯಿತು ಬಿಡು ಬಿಡು, ನಾನೇ ಮಾಡಿದ್ದೀನಲ್ಲ ಬಿಡು. ಅದೇ ಥರ ಕಲರ್ ಮಾಡಿ. ಆ ಥರ ಮಾಡಬೇಕಾ? ಕೊಡಿಲಿ ತಗೋ. ಆರೆಂಜ್ ಅಲ್ಲ, ಅದು ರೆಡ್ಡೇ. ಮಾಡು. ಇದು ಆರೆಂಜ್, ಇದು ರೆಡ್, ಇದು ರೆಡ್, ಆರೆಂಜ್, ಇದು ಆರೆಂಜ್. ಎಲ್ಲ ಆರೆಂಜ್ ಅಲ್ಲ, ಒಂದೇ ಆರೆಂಜ್. ಪಿಂಕು ಮತ್ತು ಇದದು ಪಿಂಕು. ರೆಡ್ ಇದು ರೆಡ್. ರೆಡ್ ಅಲ್ಲ ಕಣೋ, ಅದು ರೆಡ್ ಇಲ್ಲ, ಇದು ಪಿಂಕ್. ಇದು ಅದು ರೆಡ್ಡು. ಬರೀ ಅದನ್ನ ಕರೆಕ್ಟಾಗಿ ಕೊಟ್ಟಿದ್ದೀನಿ. ಬರೀ ಅಲ್ಲೆಲ್ಲ ಮಾಡಬಾರ್ದು, ಗ್ರೀನ್ ಮಾಡಬೇಕು. ಇಲ್ಲಿ ಮಾಡಬೇಕು. ಗ್ರೀನ್
ಮಾಡ್ಬೇಕಾ? ನೀಟಾಗಿ ಮಾಡೋ. ಹ್ಮ್. 3 ಡೇಸಿಂದ ಫುಲ್ಲು ಸ್ಕೂಲಿಂದ ಬಂದಿದ ತಕ್ಷಣ ಫುಲ್ಲು ಹೋಮ್ವರ್ಕ್ ಮಾಡ್ತಾನೆ. ಮೊದಲೆಲ್ಲ ಲೇಟಾಗಿ ಸಂಜೆ ಟ್ಯೂಷನೆಲ್ಲ ಮುಗಿಸ್ಕೊಂಡು ನಾನು ಆವಾಗ ಮಾಡಿಸ್ತಿದ್ದೆ. ಇವಾಗ ಅವಾಗವಾಗೇ ಬೇಗ ಮಾಡ್ತಾನೆ ಸ್ಕೂಲಿಂದ ಬಂದಿದ ತಕ್ಷಣವೇ. ನೀಟಾಗಿ ಮಾಡಬೇಕು. ನೀಟಾಗಿ ಮಾಡ್ತಿದ್ದೀನಿ. ಕೊಡಿ ಹಿಂಗೆ. ಆ ಕಡೆ ಈ ಕಡೆ ಹೋಗಬಾರ್ದು, ಫುಲ್ ರೌಂಡಾಗಿ ಇರಬೇಕು. ಒಳಗಡೆನೇ ಕಲರ್ ಮಾಡಬೇಕು. ಅಯ್ಯೋ ಎಲ್ಲ ಈಚೆ ಎಲ್ಲ ಬರ್ತಾ ಇದೆ. ಈಚೆಲ್ಲ ಬರುತ್ತೆ, ಪಿಂಕು ಈಚೆಲ್ಲ ಬರಲ್ಲ. ನೀನು ಹೆಂಗೆ ಮಾಡ್ತೀಯ ಹಂಗೆ. ನಿನಗೆ ಮಾಡೋಕ್ಕೆ ಬರಲ್ಲ ಅಂತ ಕಲರ್ ಮೇಲೆ ಹಾಕ್ತಿದ್ಯಾ? ಆಮೇಲೆ ಎಲ್ಲೋ ಮಾಡಬೇಕು. ಎಲ್ಲೋ ಯಾಕೆ? ಎಲ್ಲೋ ಯಾವ ಕಲರು? ಇದು ನಿಂಗೆ ಎಲ್ಲೋ ಕಲರ್ ಬೇಕಾ? ಸರಿ ಮಾಡು. ಇದು 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 ಸ್ಟಾಪ್. ಗ್ರೀನು ನೀಟಾಗಿ ಮಾಡಿಲ್ಲ. ನೀನು ಅರ್ಧ ಮಾಡು, ನಾನು ಮಿಕ್ಕಿದ್ದು ಅರ್ಧ ಮಾಡಲಾ? ಕ್ಲೀನಾಗಿ ಮಾಡಬೇಕು ನೀನೇ. ಯೆಲ್ಲೋ ಕಲರ್ ತಗೋತೀಯಾ? ತಗೋ. ಯೆಲ್ಲೋ ಕಲರ್ ಯಾವುದು? ಆಯ್ತು, ಇಡು. ತಗೋ ಎಲ್ಲೋ. ಯಾವ ಕಲರ್? ಇದಾ? ನಿಂಗೆ ಯಾವ ಕಲರ್ ಇದ್ರಲ್ಲಿ ಮಾಡಿ. ಇಲ್ಲಿ ಎಲ್ಲೋ ಮಾಡಿ. ಇಲ್ಲಿ ಬೇರೆ ಕಲರ್ ಮಾಡುವಂತೆ. ಇದು ಎಲ್ಲೋ ಮಾಡಿ. ಇದು ಮಾತ್ರ ಸರಿ ಆಯ್ತು. ನಿಮ್ಗೆ ಯಾವ ಕಲರ್? ಇದು ಚೆನ್ನಾಗಿರುತ್ತೋ? ಇದು ಎಲ್ಲೋ ಮಾಡು, ಇದು ಆರೆಂಜ್ ಮಾಡು, ಚೆನ್ನಾಗಿರುತ್ತೆ. ನೀಟಾಗಿ ಮಾಡಬೇಕು. ಸೇಫ್ಟಿ ಆಯ್ತಾ? ಏನು ಸೇಫ್ಟಿ? ಹೆಂಗೆ? ನೀನು ಕಲರ್ ಸರಿಯಾಗಿ ಮಾಡ್ತಾಯಿದ್ದೀಯ ಇವಾಗ, ಅದಕ್ಕೆ ಚೆನ್ನಾಗಿ ಕಾಣ್ತೈತೆ. ನೀನು ಕಲರೇ ಮಾಡೋಕ್ಕೆ ಅದ್ರೊಳಗಡೆ ಎಲ್ಲ ಹಾಕ್ಬಾರ್ದು. ಯೆಲ್ಲೋ ಕಲರು ಇಲ್ಲಿ ಇನ್ಸೈಡ್ ಹಾಕ್ಬೇಡ, ಓನ್ಲಿ ಔಟ್ಸೈಡು. ಇಲ್ಲೆಲ್ಲ ಕಲರ್ ಮಾಡಬೇಕು. ಮಾಡಿ ನಿಧಾನಕ್ಕೆ ಮಾಡಿ. ಎಲ್ಲ ಕ್ರಾಸ್ ಆಗ್ತಿದೆ ನೀನು ಬರೀತಿರೋದು. ಎಲ್ಲ ಈಚೆ ಹೋಗ್ತಿದೆ. ಇನ್ನು ಫಿನಿಶ್ ಮಾಡಿಲ್ವಲ್ಲ ಇಲ್ಲಿ ನೋಡು. ಇದೆಲ್ಲ ಫಿನಿಶ್ ಮಾಡಬೇಕೆ. ಔಟ್ಸೈಡ್ ಅಲ್ಲಿ ಯಾಕೆ ಏನು ಡ್ರಾಯಿಂಗ್ ಎಲ್ದಿರಲ್ಲಿ ಮಾಡ್ತೀಯಾ? ನಿಂಗೆ ಯಾವ ಕಲರ್ ಇಷ್ಟ ಮಾಡು. ನೀನು ಎಲ್ಲದಕ್ಕೂ ಆರೆಂಜ್ ಹಾಕಿಬಿಟ್ಬಿಡು. ಇದು ಗ್ರೀನ್. ಏನಕ್ಕೆ ಗ್ರೀನು? ಅದ್ರೊಳಗಡೆ ಮಾಡಂದ್ರೆ ಎಲ್ಲ ಹೊರಗಡೆ ಮಾಡ್ತಿದ್ಯಲ್ಲೋ. ಇಲ್ಲಿ ಕ್ಯಾಟ್ಗೆ ಯಾವ ಕಲರ್ ಹಾಕಿದ್ದಾರೆ ನೋಡು. ನಿನ್ಗಿಷ್ಟ ಅವತ್ತು ನಿನ್ಗೆ ಇಷ್ಟ ಬಂದಿದ್ದು ಹಾಕಿದ್ದಲ್ವಾ? ಸರಿ, ಯಾವ ಕಲರ್ ಇಷ್ಟನೋ ಆ ಕಲರ್ ಹಾಕಿ. ನಂಗೇನು ಗೊತ್ತಿಲ್ಲ. ಈಗ ಯಾಕೆ ಬಿಡು, ಅದು ಮುಗೀತು. ಮ್ಯಾಮ್ ಕರೆಕ್ಷನ್ ಮಾಡಿದ್ಮೇಲೆ ಇನ್ನೇನು ಮಾಡಿದ್ರು ಅಷ್ಟೇ. ಸಾಕು ಬಿಡೋ. ಇವಾಗ ನಿಂಗೆ ಮಾಡು, ಬೇರೆ ಕಲರ್ ಮಾಡು.
ಮಾಡಿ. ಯಾವ ಕಲರ್ ಮಾಡ್ತೀಯಾ? ಗ್ರೀನ್ ಕಲರ್. ಗ್ರೀನ್ ಕಲರ್ ಮಾಡ್ತೀಯಾ? ಆಮೇಲೆ ಜೋಡಿಸುವಂತೆ ಬಿಡು. ಫೇಸ್ ಗ್ರೀನ್ ಕಲರ್ ಇರುತ್ತಾ? ಮಾಡಿ, ನೀನು ಯಾವ್ದು ಇಷ್ಟನೋ ಅದೇ ಮಾಡು. ಗ್ರೀನ್ ಕಲರ್ ಯಾವುದಕ್ಕೆ ಮಾಡಬೇಕಂತ ಗೊತ್ತಿಲ್ಲ. ಗ್ರೀನ್ ಕಲರ್ ಕ್ಯಾಟ್ ಎಲ್ಲಾದರೂ ನೋಡಿದ್ಯಾ ನೀನು? ನನಗೆ ಬಂದಿತ್ತು ನಮ್ಮೂರಲ್ಲಿ. ಯಾವುದು ನಿಮ್ಮೂರು? ಬಾಗಲಕೋಟೆ. ಹೌದಾ? ಯಾರು ಹೇಳಿದ್ರು? ಅಜ್ಜಿ, ಮಾಮ. ಯಾವ ಮಾಮ? ನಿನ್ನ ತಲೆ. ಇದಲ್ಲೇ ನಮ್ಮದು ಬೆಂಗಳೂರು. ಬೆಂಗಳೂರು ನಮ್ಮದು ಘಾಟಿತಲ್ಲಿ. ನಿಮ್ಮದು ಬಾಗಲಕೋಟೆ ಅಂದರೆ ನಮ್ಮ ಬೆಂಗಳೂರು ನಮ್ಮದು. ಏನೋ? ನಮ್ಮದು ಬೆಂಗಳೂರು ನಂದು. ಹೌದಾ? ಇಲ್ಲೇನು ಮಾಡಬೇಕು? ಯಾವುದು ಪಿಂಕ್ ಕಲರ್ ಮಾಡು. ಪಿಂಕ್ ಕಲರ್. ಪಿಂಕ್ ಕಲರು ಆವಾಗಲೇ ತಗೊಂಡಿದ್ದಲ್ಲ ಆ ಕಲರ್ ಪಿಂಕು. ಇದು ಇಲ್ಲಿದೆ ನೋಡಿ, ತಗೋ. ಇದು ಬೇಡ, ಇದು ಬೇಡ. ಅದು ಬ್ಲ್ಯಾಕು. ಮಾಡ್ತೀನಿ. ಏಯ್, ಬ್ಲ್ಯಾಕ್ ಕಲರ್ ಮಾಡಬೇಡ, ಚೆನ್ನಾಗಿರಲ್ಲ. ಏಯ್ ಸುಮ್ಮನೆ ಇರೋ, ತಗೋ. ಇಲ್ಲ ಬ್ರೌನ್ ಕಲರ್ ಮಾಡು. ಬ್ರೌನು ಯಾವುದೋ ಒಂದು ಮಾಡು. ಹೇಳಿದಂತರೂ ಮಾಡಲ್ಲ. ಸ್ಟಾರ್ ಯಾಕೆ ಇಸ್ಕೊಂಡೆ? ಮನೆಗಾಗ ಸ್ಟಾರ್ಟ್ ಕೊಡ್ತಾರೆ. ಸ್ಟಾರ್ ಇಸ್ಕೊಂಡಿಲ್ಲ ಅಂದ್ರೆ ಆಗಲ್ವಾ? ಬುಕ್ಕಲ್ಲ. ಕೈಯಲ್ಲಿ ಎಷ್ಟು ಡೈಲಿ ಸ್ಟಾರ್ ಬೇಕಾ ನಿಂಗೆ? ಸಾಕಾ? ಮಾಡಿ ನೀಟಾಗಿ, ಅದು ಕಾಣಬೇಕು. ಇದ್ರೊಳಗಡೆ ಎಲ್ಲ ಮಾಡಬೇಕಿಲ್ಲೆಲ್ಲ. ಇಲ್ಲ. ಬರೀ ಅಲ್ಲೇ ಮಾಡ್ತಾ ಇರೋ, ಬೇರೆ ಸರ್ಕಲ್ ಮಾಡಬೇಕು. ಬೇರೆ ಕಡೆನೂ ಮಾಡು. ಮಾಡಿ. ಓರಲ್ ಟೆಸ್ಟ್ ಗೊತ್ತಿದೆ ತಾನೇ? ಕಲರು ಮಾಡೋಕ್ಕೆ ಬರಲ್ಲ. ಫುಲ್ ಇದೆಲ್ಲ ಕ್ರಾಸ್ ಮಾಡಿ ತುಂಬಿಸ್ಬೇಕಿದೆಲ್ಲ. ಫಸ್ಟ್ ಒಳಗಡೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೊರಗಡೆ. ಅಕ್ಕ ಮಾಡಿದೆ ಕೈಯಲ್ಲಿ ಮಾಡಬೇಕು. ಸರಿ, ಎತ್ತಿಗೆ ಪ್ಯಾಕ್ ಮಾಡು. ಊಟ ಮಾಡುವಂತೆ. ಇದ್ರಲ್ಲಿ ಹಾಕು. ಎತ್ತಿಗೆ ಫುಲ್ ಬ್ಯಾಗಲ್ಲಿ. ಟೇಕ್ ಯು ಬ್ಯಾಗ್. ಇದೆಲ್ಲ ಬ್ಯಾಗಲ್ಲಿ. ಇದು ಬ್ಯಾಗಲ್ಲಿ. ಎಲ್ಲ ಬ್ಯಾಗಲ್ಲಿ. ಆ ಸ್ಲೇಟ್ ತಗೊಂಡೆ ಏನಕ್ಕೂ ಪ್ರಯೋಜನ ಇಲ್ಲ. ಅದು ಬರೆಯೋದೇ ಇಲ್ಲ. ಈ ಬಾಕ್ಸ್ ಇಲ್ಲ ಇವಾಗ. ಗೊತ್ತಿಲ್ಲ ನನಗೆ.